ಮಾಡ್ತಾ ಇದ್ದೇನೆ ಜರ್ವತ್ ಮೇಲೆ. ಸುಮ್ಮನೆ ಹೀಗೆ ವಿಡಿಯೋ ಮಾಡುವ ಅಂತ, ನಾನು ಡ್ರೈವಿಂಗ್ ಮಾಡುವಾಗ ಹೇಗೆ ಕಾಣ್ತೇನೆ ನೋಡುವ ಅಂತ, ನಿಮಗೆಲ್ಲ ಒಂದು ನೋಡ್ಲಿಕ್ಕೆ ಆಗ್ತದಲ್ಲ ನಾನು ಹೇಗೆ ಕಾಣಿಸ್ತೇನೆ ಡ್ರೈವಿಂಗ್ ಮಾಡುವಾಗ ಅಂತ. ಸೊ ಅದಕ್ಕೆ ಸಣ್ಣ ವಿಡಿಯೋ ಮಾಡಿದೆ. ಇನ್ನು ಜರ್ವತ್ತು ಕ್ರಾಸ್ ಹಾಡು ಉಂಟಲ್ಲ, ಅಲ್ಲಿ ಕಾಪಟ್ಟೆ ಡೀಪ್ ಕರ್ವ್ ಇದೆ. ಡ್ರೈವಿಂಗ್ ಮಾಡುವಾಗ ಮೊಬೈಲ್ ಯೂಸ್ ಮಾಡಬಾರ್ದು, ಬಟ್ ನಾನು ಮೊಬೈಲ್ ಯೂಸ್ ಮಾಡ್ತಾ ಇಲ್ಲ. ಮೊಬೈಲ್ ಸ್ಟ್ಯಾಂಡಿಗೆ ಹಾಕೊಂಡು ವಿಡಿಯೋ ಆನ್ ಮಾಡಿ ಆಮೇಲೆ ಡ್ರೈವಿಂಗ್ ಮಾಡ್ತಾ ಇದ್ದೇನೆ ನನ್ನ ಪಾಡಿಗೆ. ನಾನು ರೋಡ್ ಕಡೆ ನೋಡ್ತಾ ಇದ್ದೇನೆ, ಎಲ್ಲಿ ಸಹ ಆಚೆ ಈಚೆ ಅಥವಾ ವಿಡಿಯೋ ನೋಡ್ತಾ ಇಲ್ಲ. ನಾನು ಸ್ಟಾರ್ಟಿಂಗ್ ಮಾತ್ರ ನೋಡಿದ್ದು ಆಯ್ತಾ. ಸುಮ್ಮನೆ ಹೀಗೆ ಹೇಗಾಗ್ತದೆ ನೋಡುವ ಅಂತ, ಒಂದು ಹೊಸ ಎಕ್ಸ್ಪೀರಿಯನ್ಸ್. ಇದೇನೂ ಇಲ್ಲ ನೋಡಿ, ನಿಮಗೆಲ್ಲ ಕಾಣಿಸ್ತಾ ಇರ್ಬೋದು. ಹೊರಗಡೆ ವ್ಯೂ ಕಾಣೋದಿಲ್ಲ ನಿಮಗೆ, ನಾನು ಮಾತ್ರ ಕಾಣ್ತಾ ಇದ್ದೇನಲ್ವಾ ಡ್ರೈವಿಂಗ್ ಹೇಗೆ ಮಾಡ್ತಿದ್ದೆ. ನಿಮ್ಗೆ ಹಿಂದ್ಗಡೆ ಒಂದು ಕಾರ್ ಬಂತು ನೋಡಿ, ಸೈಡ್ ಕೇಳ್ತಾ ಇದ್ದೇನೆ, ಸೈಡ್ ಕೊಟ್ಟೆ. ಅದು ದೊಡ್ಡ ಕಾರು, ಯಾವುದು ಫಾರ್ಚುನರ್ ಅಂತ ಬಹುಶಃ. ಹೌದಾ, ಒಂದು ಆ ದೊಡ್ಡ ಕಾರ್ ಎದುರಿಗೆ ನನ್ನ ಕಾರ್ ಒಳ್ಳೆ ಬೆಂಕಿ ಪೆಟ್ಟಿಗೆ ತರ ಕಾಣ್ತದೆ. ಆದ್ರೆ ನಂಗೆ ಇದೇ ಬಿಡ್ಲಿಕ್ಕೆ ಕಷ್ಟ ಆಗ್ತುಂಟು. ಕಷ್ಟ ಅಂದ್ರೆ ಹಾಗಲ್ಲ, ಒಂಥರ ವೆಹಿಕಲ್ ಎಲ್ಲ ಇರುವಾಗ ಅದನ್ನ ಗಾಡಿ ಮುಂದೆ ತಕೊಂಡು ಹೋಗುದು ಎಲ್ಲ, ಎಷ್ಟು ಜಾಗ ಇದೆ ಏನಂತ ಗೊತ್ತಾಗುದಿಲ್ಲಲ್ಲ, ಹಾಗೆ ಕಷ್ಟ ಅಂದ್ರೆ. ಮತ್ತೆಂತಲ್ಲ, ಇನ್ನೂ ಕಷ್ಟ ಆಗ್ತದೆ ಅಂತ ಹೇಳಿದ್ರೆ ಸಿದ್ದು ಬೈತಾನೆ. ಎಂತ ಇಷ್ಟು ತಿರುಗಾಡ್ತಿ ಕಾರ್ ತಗೊಂಡು ಡ್ರೈವಿಂಗ್ ಮಾಡ್ತಿ ಕಾರು, ಮತ್ತೆ ಪುನಃ ಕಷ್ಟ ಆಗ್ತದೆ ಅಂತ ಹೇಳಿದ್ರೆ ಹೇಗೆ ಅಂತ. ಕಷ್ಟ ಅಂತಲ್ಲ, ಒಂದು ಸ್ವಲ್ಪ ಹೊಸ್ತು ಕಲ್ತದಲ್ಲ, ಸ್ವಲ್ಪ ಏನು ಜಡ್ಜ್ಮೆಂಟು, ಕಾರು ಯಾವ ತರ ತೆಗಿಬೇಕು, ರಿವರ್ಸ್ ತೆಗಿಯುವಾಗ, ಮುಂದೆ ಮೂವ್ ಮಾಡೋದು ಫಸ್ಟ್ ಗೇರಲ್ಲಿ, ಅದೆಲ್ಲ ಸ್ವಲ್ಪ ಗೊತ್ತಾಗಿದೆ. ಸ್ವಲ್ಪ ರಿವರ್ಸ್ ತೆಗೆಯೋದು, ಗಾಡಿ ನಿಲ್ಸಿದಾಗ ಆ ಕಡೆ ಈ ಕಡೆ ಎಲ್ಲ ವೆಹಿಕಲ್ ಇದ್ರೆ ಎಲ್ಲ ಸ್ವಲ್ಪ ಯೋಚನೆ ಮಾಡಿ ಗಾಡಿ ತೆಗಿಬೇಕಾಗ್ತದೆ ಅಷ್ಟೇ. ತೆಗಿತೇನೆ ಕರೆಕ್ಟಾಗಿ, ಹಾಗೇನು ಗಡಿಬಿಡಿ ಮಾಡ್ಕೊಳ್ಳೋದಿಲ್ಲ. ಎರಡೆರಡು ಸಲ ನೋಡಿಕೊಂಡು. ಅದು ಸಿದ್ದು ನನಗೊಂದು ಐಡಿಯಾ ಹೇಳ್ಕೊಟ್ಟಿದ್ದಾನೆ. ಸ್ಟೇರಿಂಗ್ ತಿರುಗಿಸಿ ಟೈರ್ ಯಾವ ಆ್ಯಂಗಲಲ್ಲಿ ಇದೆ ನೋಡಿಕೊಂಡು ರಿವರ್ಸ್ ತೆಗಿಬೇಕು ಅಂತ. ಸೊ ಕರೆಕ್ಟ್ ಅದನ್ನೇ ಫಾಲೋ ಮಾಡ್ತಾ ಇದ್ದೇನೆ. ಅವನು ಹೇಳಿದ ಕೆಲವು ಟೆಕ್ನಿಕ್ಸ್ ಎಲ್ಲ ಇದೆ ಅಲ್ಲ, ತುಂಬ ಹೆಲ್ಪ್ಫುಲ್. ಅದು ನಮಗೆ ತುಂಬ ಚಂದ ಮಾಡಿ ಹೇಳಿಕೊಡ್ತಾನೆ. ನಾವು ಅದನ್ನೆಲ್ಲ ನೆನ್ಪಿಟ್ಕೊಂಡು ಅದನ್ನೇ ಕಲ್ತ್ರೆ ಭಾರಿ ಒಳ್ಳೇದಾಗ್ತದೆ. ಈಗ ಮೇನ್ ರೋಡಿಂದ ನಮ್ಮನೆ ಕಡೆ ಟರ್ನ್ ಆಗೋದು ರೋಡ್ ಬಂತು. ನಾನು ಆ್ಯಕ್ಚುಲಿ ಫಸ್ಟ್ ಗೇರಲ್ಲಿ ಇದ್ದೇನೆ, ಸೆಕೆಂಡ್ ಗೇರಿಗೆ ಹಾಕ್ಕೊಳ್ತೇನೆ ಹಗೂರ. ಈಗ ತಿರುಗಿಸೋದು ಇಲ್ಲಿ ಗೊತ್ತಾಗ್ತಾ ಉಂಟ ನಿಮಗೆ ಅಂತ ಗೊತ್ತಿಲ್ಲ ನನ್ನ ವಿಡಿಯೋದಲ್ಲಿ. ನಾನು ಇಲ್ಲಿ ಟರ್ನ್ ಆದೆ, ಅದ್ಭುತ ಬಂಗ್ಲೆ ಉಂಟಲ್ಲ ಅಲ್ಲಿಗೆ ಟರ್ನ್ ಆದೆ. ಈಗ ಮನೆ ಹತ್ರ ಹೋಗ್ತದೆ. ಮನೆ ಹತ್ರ ಹೋಗೋ ತನಕ ನಿಮಗೆ ವ್ಲಾಗ್ ಒಂದು ಆಯ್ತಾ. ಈಗ ಡೌನು ನಾಯಕರ ಮನೆಗೆ ಹೋಗೋದು ದಾರಿ ಉಂಟಲ್ಲ, ಅಲ್ಲಿ ಹಾರ್ತಾ ಉಂಟು ಗಾಡಿ. ಇದು ಫ್ರಂಟ್ ಕ್ಯಾಮರಾ ಮಾಡ್ಲಿಕ್ಕೆ ಆಗ್ತದ ನೋಡುದು ನಾನು ವಿಡಿಯೋ, ಆಗ್ತಾ ಇಲ್ಲ. ಅದು ಸೆಲ್ಫಿಯಲ್ಲೇ ಉಂಟು. ಸೆಲ್ಫಿ ಅಂದ್ರೆ ಆಚೆದು ವ್ಯೂ ನಿಮ್ಗೆ ಕಾಣುವ ಹಾಗೆ ಮಾಡ್ಲಿಕ್ಕೆ ಆಗ್ತದ ನೋಡುವ. ಇದು ಟರ್ನಿಂಗ್, ನಮ್ಮ ಕುಪ್ಪಕ್ಕನ ಮನೆ ಟರ್ನಿಂಗ್. ಸ್ವಲ್ಪ ಕಾಣುದಿಲ್ಲ ವೆಹಿಕಲ್ ಬಂದದ್ದು, ಹಾಗಾಗಿ ಹಾರ್ನ್ ಹಾಕ್ತಾ ಇರ್ಬೇಕಾಗ್ತದೆ. ಆಕ್ಚುಲಿ ಫಸ್ಟ್ ಸಿದ್ದು ಫಸ್ಟ್ ಗೇರಲ್ಲಿ ಬರ್ಲಿಕ್ಕೆ ಹೇಳಿದ್ ನಂಗೆ. ಈಗ ತೊಂದರೆ ಇಲ್ಲ, ಸೆಕೆಂಡ್ ಗೇರಲ್ಲೇ ಮ್ಯಾನೇಜ್ ಮಾಡ್ಲಿಕ್ಕೆ ಆಗ್ತದೆ. ಹಗೂರ ಬರ್ತೇನೆ, ಬ್ರೇಕ್ ಮೇಲೆ ಕಾಲಿಟ್ಕೊಂಡು. ಸಡನ್ ಏನಾದ್ರು ವೆಹಿಕಲ್ ಬಂತು ಅಂತಂದ್ರೆ ಬ್ರೇಕ್ ಒತ್ತಲಿಕ್ಕೆ ರೆಡಿ ಇರ್ಬೇಕಲ್ಲ, ಹಾಗೆ ಚೂರು ಫಸ್ಟ್ ಗೇರಿಗೆ ಹಾಕೊಳ್ಳು. ಮನೆ ಹತ್ರ ಬಂತು, ಗೇಟ್ ತೆಗಿಬೇಕಲ್ಲ, ಹಾಗೆ ಬಂತು ಮನೆ ಹತ್ರ. ನಮ್ಮ ಮಿಕ್ಕಿ ಎದ್ದು ಹೋದ, ಅಲ್ಲಿ ಮಲ್ಕೊಂಡಿದ್ದ, ಎದ್ದು ಹೋದ. ಅವನಿಗೆ ಆನ್ ಮಾಡ್ತಾ ಇದ್ದೇನೆ, ಸಿದ್ದು ಬರ್ತಾನೆ. ಆಚೆದು ಕ್ಯಾಮರಾ ಮಾಡಿ